30 ಡೇಸ್ 30 ಐ ಪಿ ಒ ಸ್ಟಾಕು ಸ್ಟಾಕ್ ಲಿಸ್ಟ್ ರೆಡಿ ಮಾಡೀನಿ. 30 ಡೇಸಲ್ಲಿ ನಿಮ್ಗೆ 30 ಐ ಪಿ ಒ ಸ್ಟಾಕ್ಸ್ಗಳದ್ದು ಫಂಡಾಮೆಂಟಲ್ ಹೆಂಗದಾವೆ, ಟೆಕ್ನಿಕಲ್ ಹೆಂಗೈತಿ ಅಂತ ತಿಳಿಸ್ಕೊಡ್ತೀನಿ. ಬರ್ರಿ ಹೆಂಗಂದ್ರೆ ಫಸ್ಟ್ ಐ ಪಿ ಒ ಸ್ಟಾಕ್ ಟಾಲಿನ್ಸ್ ಟೈರ್ನ ನೋಡೋಣ. ಸೊ ನೀವೇನು ನೋಡ್ತಾ ಇದ್ದೀರಾ, ಟಾಲಿನ್ಸ್ ಟೈರ್ ಸ್ಟಾಕು. ಈ ಸ್ಟಾಕ್ದು ಏನು ಮಾಡ್ತಪ್ಪ ಅಂದರೆ ಡಿಫ್ರೆನ್ಸ್ ಟೈರ್ ಸೆಗ್ಮೆಂಟಲ್ಲಿ ಇವರು ವರ್ಕ್ ಮಾಡ್ತಾರೆ. ಸೊ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನ ಅಂತ ಹೇಳ್ಬೋದು. ಹಾಗಿದ್ರೆ ಬರ್ರಿ, ಕರೆಂಟ್ ಮಾರ್ಕೆಟ್ ಪ್ರೈಸ್ 194ರಲ್ಲಿ ಓಡ್ತಾ ಇದೆ. ROCE 21 ಗುಡ್, 15 ಮೇಲಿದೆ. ROE 18 ಡೀಸೆಂಟ್ ಇದೆ. ಓಕೆ, ದೆನ್ ಇದ್ರಿ ಡಿವಿಡೆಂಟ್ ಕೊಡ್ತಾರ, ಇದೊಂದು ಬ್ಯಾಡ್ ಸೈನ್, ಡಿವಿಡೆಂಟ್ ಕೊಡಲ್ಲ. ಸೊ ನೆಕ್ಸ್ಟ್ ಡೆಟ್ ಇದೆ, ಸಾಲ ಕೂಡ ಇದೆ, ಇದೊಂದು ಬ್ಯಾಡ್ ಸೈನ್. ಪ್ಲಸ್ ಪರ್ಸೆಂಟೇಜ್ 0 ಇದೆ, ಗುಡ್ ಸೈನ್. ಸೊ ನೆಕ್ಸ್ಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ 304ರಲ್ಲಿ ಓಡ್ತಾ ಇದೆ. PE ನೀವು ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಸೊ PE ಕೂಡ 19ರಲ್ಲಿ ಇರೋದ್ರಿಂದ ಅದು ನಮಗೆ ಅಂಡರ್ ವ್ಯಾಲ್ಯೂ ಅಂತ ಹೇಳ್ಬೋದು. 20 ಬಿಲೋ ಇದೆ PE, ಇಟ್ಸ್ ಆಲ್ಸೋ ಗುಡ್. 15 ಅಥವಾ 20 ಬಿಲೋ ಇದ್ರೂ ಗುಡ್ಡೇ PE, ಅಂದರೆ ನಮಗೆ ಸ್ಟಾಕ್ ಅಂಡರ್ ವ್ಯಾಲ್ಯೂಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ನೋಡೋಣ ಬರ್ರಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಸೇಲ್ಸ್ 2024ರಲ್ಲಿ 2,227 ಕೋಟಿ ಇತ್ತು. 2025ಅಲ್ಲಿ 292 ಕ್ರೋರ್ ಆಗಿದೆ. ಸೊ ಇನ್ಕ್ರೀಸ್ ಆರ್ಡರಲ್ಲೇ ಸೇಲ್ಸ್ ಇದೆ. ಪ್ರಾಫಿಟ್ ಕೂಡ ಅಷ್ಟೇ, 26 ಕೋಟಿ ಇದ್ದದ್ದು 39 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ ಆಫ್ಟರ್ ಟ್ಯಾಕ್ಸ್. ಸೊ ಇಟ್ಸ್ ಒಂದು ಗುಡ್ ಸೈನ್ ಅಂತ ಹೇಳ್ಬೋದು ಸ್ಟಾಕಿಗೆ. ಸೊ ಈ ಸ್ಟಾಕು ಫಂಡಮೆಂಟಲಿ ಓಕೆ, ಚೆನ್ನಾಗಿದೆ. ಅದರ ಜೊತೆಗೆ ಕ್ಯಾಶ್ ಫ್ಲೋ ಆಗಲಿ, ಇನ್ವೆಸ್ಟರ್ ನೋಡೋಣ. ಇನ್ವೆಸ್ಟರ್ ಕೂಡ ಇದ್ದಾರೆ. ಇನ್ವೆಸ್ಟರ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿಂದ 1.70% 2.18% ಅಂದರೆ ಇನ್ಕ್ರೀಸ್ ಮಾಡಿದ್ದಾರೆ ಇನ್ವೆಸ್ಟರ್ಸ್. ಯಾರು DIದವರು ಇನ್ಕ್ರೀಸ್ ಮಾಡಿದ್ದಾರೆ. ಹಾಗಿದ್ರೆ ಈ ಸ್ಟಾಕು ಫಂಡಮೆಂಟಲಿ ಓಕೆ, ಡಿಸೆಂಟ್ ಇದೆ. ಸೊ ಇವೇನು ಸ್ಟಾಕ್ ನೋಡ್ತಾ ಇದ್ದರೆ ಇದೊಂದು ಅಪಾರ್ಚುನಿಟಿ ಅಂತ ಹೇಳ್ಬೋದು. ನನ್ನ ಒಪಿನಿಯನ್ ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಂತಾರಲ್ಲ ಸ್ಟಾಕನ್ನು ನಾನು ಎಜುಕೇಷನ್ ರಿಲೇಟೆಡ್ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ನೀವೇನಾದರೂ ಕಲಿಬೇಕಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ಲೈಕ್ ಕೊಡೋದು ಮಾತ್ರ ಬರಿಬೇಡಿ. 30 ಡೇಸ್ 30 ಸ್ಟಾಕ್ಸ್.